स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। हैप्पी बर्थडे एएस पाटिल नडहल्ली। किसान मोर्चा राज्य अध्यक्ष एएस पाटिल नडहल्ली का आज 56 यानी 56वें जन्मदिन मनाया गया। इस अवसर पर इनके दोस्त और इनके चाहने वालों ने बड़े ही धूमधाम से केक काटकर खुशी की बधाई दी। इस अवसर पर बात करते हुए बीजेपी जिला अध्यक्ष गुरलिंगप्पा अंगड़ी और इसी तरह से पीजी ब्रादर एक्स आर्मी डॉक्टर रेवंत सिद्धा ने इनको जन्मदिन की बधाई दी। इस अवसर पर बात करते हुए एएस पाटिल नडहल्ली ने तमाम लोगों का और इनके कार्यकर्ताओं का शुक्रिया अदा किया। तो आइए जानते हैं। ಇವತ್ತು ಮುದ್ದೇಬಿಹಾರದ ಮಾಜಿ ಶಾಸಕರಾದಂಥ ಎಎಸ್ ಪಾಟೀಲ್ ನಡಹಳ್ಳಿ ಅವರ ಹುಟ್ಟುಹಬ್ಬಕ್ಕೆ ನಾವು ಬಿಜಾಪುರದಿಂದ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ನಮ್ಮ ಬಿಜಾಪುರದ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಡಿಜಿ ಬರ ವಕೀಲರು ಕೂಡ ಬಂದಿದ್ದಾರೆ. ಜೊತೆಗೆ ಇವತ್ತು ನಮ್ಮ ವಕೀಲರಾದಂಥ ಡೊಳ್ಳಿ ವಕೀಲರು, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿ ನಮ್ಮ ರಾಜ್ಯ ನಾಯಕರು ಮಲ್ಲು ಕಲಾದಿಗೆ ಅವರು ವೈದ್ಯಕೀಯ ಪ್ರಕೋಷ್ಠದ್ದು, ಅದೇ ರೀತಿ ನಮ್ಮ ಡಾಕ್ಟರ್ ಮಲ್ಲು ಬಿರಾದಾರ್ ಅವರು, ಕುಮಾರ್ ನಡಹಳ್ಳಿ ವಕೀಲರು ಎಲ್ಲರೂ ಕೂಡಿ ಇವತ್ತು ನಾವು ನಡಹಳ್ಳಿ ಅವರ ಹುಟ್ಟುಹಬ್ಬದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಿದ್ದೀವಿ. ನಿಜವಾಗಿ ನಡಹಳ್ಳಿ ಅವರು ಬಹಳ ವಿಶೇಷವಾದ ವ್ಯಕ್ತಿತ್ವ ಅವ್ರದ್ದು. ಯಾಕಂದ್ರ ಒಬ್ಬ ತಾಯಿಗೆ ಮಗು ಹೆಂಗಿರ್ಬೇಕಂದ್ರ ಎತ್ಕೊಂಡು ಆಡಿಸಿದಂತ ಸಂದರ್ಭದೊಳಗ ಆ ಮಗು ಕುಯ್ತಾ ಇರ್ಬೇಕು, ಆ ತಾಯಿಯ ಕೂದಲು ಹರಿತಿರ್ಬೇಕು, ಆನಂದ ಅವಾಗ ತಾಯಿಗೆ ಆನಂದ ಆಗ್ತೈತಿ. ಯಾವ ತಾಯಿಗೆ ಮಗುನ ಎತ್ಕೊಂಡಾಗ ಅದ ಕುಣಿಯೋರಿಲ್ಲ, ಅದು ಕಣ್ಣು ಮುಚ್ಕೊಂಡು ಕೂತೈತಿ, ಅದೇನು ಮಾತಿಲ್ಲ ಕತ್ತಿ ಇಲ್ಲ ಅಂದ್ರ ಆ ತಾಯಿಗೆ ಆನಂದ ಇರೋದಿಲ್ಲ. ಹಂಗ ನಿಜವಾದ ಕೂಡ ಇವತ್ತ ನಡಹಳ್ಳಿ ಕಳೆದುಕೊಂಡ ತಾಯಿ ಅಂತಕ್ಕಂಥ ಏನ್ ಮತದಾರ ಅದಾರ ಇವತ್ತ ನಿಜವಾಗಿ ಇವತ್ತು ಎಲ್ಲರೂ ಸಂಭ್ರಮಿಸಾಕತ್ಯಾರ. ಯಾಕಂದ್ರೆ ನಡಹಳ್ಳಿ ಅವರು ಮಾತಿನಲ್ಲಿ ಅವರಲ್ಲಿ ಸ್ವಲ್ಪ ಕಡಕಿದ್ರು ಕೂಡ ಅವ್ರು ಯಾವ ಮಗು ಯಾವ ರೀತಿ ಇರ್ಬೇಕಂತ ತಾಯಿ ಆಚರಿಸ್ತಾಳ, ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಸಮಯ ತಗೋತಕ್ಕಂಥದ್ದು ಇವತ್ತು ನನಗೆ ಅನಿಸ್ತಾ ಇದೆ. ಇವತ್ತು ಬರೋ ದಿನಮಾನದಲ್ಲಿ ನಡಹಳ್ಳಿ ಅವರು ಈ ಭಾಗದ ಶಾಸಕರಾಗ್ಬೇಕು. ಯಾಕಂದ್ರ ಆ ಶುಭ ಬಂದಿದೀವಿ ಇಲ್ಲಿ. ಅವ್ರು ಯಾವಾಗ ಬರೀ ಶಾಸಕರಾದಾಗ ನಾವು ಮುದ್ದೆ ಭಾಗದಲ್ಲಿ ನಾವೆಲ್ಲ ಮೊದಲು ನೋಡಿದಾಗ ಬರ್ತಿದ್ರು, ಬಹಳ ಬಿಸ್ನೆಸ್ ಮ್ಯಾನ್ ಆಗಿ ಬರ್ತಾ ಇದ್ದಾಗ ಈ ಮುದ್ದೆ ಭಾಗದ ಬಸ್ ಸ್ಟ್ಯಾಂಡ್ ಆಗಿ ಇಳಿದಾಗ ಮುಖ ಮುಚ್ಕೊಳ್ತಕ್ಕಂಥ ಪರಿಸ್ಥಿತಿ ಇತ್ತು. ಇವತ್ತು ನಡಹಳ್ಳಿ ಅವರ 5 ವರ್ಷದ ಅವಧಿಯಲ್ಲಿ ಅವ್ರು ಮಾಡಿದಂತ ಸಾಧನೆ ನೋಡಿದ್ರೆ ನಿಜವಾಗಿ ಕೂಡ ಇವತ್ತು ಮುದ್ದೇಬಿಹಾರದ ಮತದಾರರಿಗೆ ಅರ್ಥ ಆಗೈತಿ. ಇವತ್ತು ಬರೋ ದಿನಮಾನದಲ್ಲಿ ಮುದ್ದೇಬಿಹಾರದ ಮತಕ್ಷೇತ್ರ ಬರೀ ಶಾಸಕರಾಗೋದಿಲ್ಲ, ಇವರು ಕೂಡ ಒಂದು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಮುಖ್ಯ ಜವಾಬ್ದಾರಿ ಒಬ್ಬ ರಾಜ್ಯ ನಾಯಕರ ಅದಾರಿಗೆ ಆಲ್ರೆಡಿ ರಾಜ್ಯ ಬಿಜೆಪಿಯಲ್ಲಿ. ಮುಂದಿನ ದಿನಮಾನದಲ್ಲಿ ಬರೀ ಶಾಸಕರಾದ ಮುದ್ದೆ ಡೆವಲಪ್ ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಇವರು ಮಂತ್ರಿ ಆಗ್ತಾರ. ಬಿಜಾಪುರ ಜಿಲ್ಲೆಯನ್ನೇ ಕೂಡ ಇವತ್ತು ಅಭಿವೃದ್ಧಿ ಮಾಡ್ತಕ್ಕಂಥ ನಂಬಿಕೆ ಕೂಡ ನನಗದ. ಇವತ್ತು ಬಿಜಾಪುರ ಜಿಲ್ಲೆಯ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಅವರ ಮೇಲೆ ನಂಬಿಕೆ ಅದ. ಅವ್ರಿಗೆ ದೇವರು ಒಳ್ಳೆಯ ಆಯುಷ್ಯ ಕೊಡ್ಲಿ. ಬರೋ ದಿನಮಾನದಲ್ಲಿ ಶಾಸಕರಾಗಿ ಮಂತ್ರಿಗಳು ಆಶಿಸಿ ನನಗೆ ಅವ್ರಿಗೆ ಶುಭಾಶಯ ಹೇಳ್ತಾ ಇದ್ದೀನಿ. ಸೋಲುಗೆ ನನ್ನ ಅನಿಸಿದ ಮಟ್ಟಿಗೆ ನಡಹಳ್ಳಿ ಅವನ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಸಮಯ ತಗೊಂಡೈತೆ. ಯಾಕಂದ್ರೆ ನಾ ಹೇಳಿದಾಗೆ ತಾಯಿಗೆ ಮಗುವಿನ ಅರ್ಥ ಮಾಡ್ಕೊಳಕ್ಕೆ ಹೆಂಗ್ ಸ್ವಲ್ಪ ಸಮಯ ತಗೊಂಡೈತೆ ಅಂತಕ್ಕಂಥ ನನಗೆ ವಿಚಾರ ಮಾಡ್ತೀನಿ. ಇವತ್ತು ತಾಯಿ ಜಾಗೃತವಾಗಿದ್ದಾಳೆ, ಮತದಾರ ಜಾಗೃತವಾಗಿದ್ದಾರೆ. ಅದ್ರ ಜೊತೆ ಕಾಂಗ್ರೆಸ್ನ ಕೆಲವೊಂದು ಪೊಳ್ಳು ಆಶ್ವಾಸನೆಗಳು ಕೂಡ ಇವತ್ತು ಈ ಸೋಲಿಗೆ ಬಹಳಷ್ಟು ಭಾರತೀಯ ಜನತಾ ಪಕ್ಷ ಶಾಸಕರ ಸೋಲಿಗೆ ಕಾರಣ ಆಗೈತಿ. ಯಾಕೆ 2000 ಗ್ಯಾರಂಟಿ ಆಸೆ ಹಚ್ಚಿ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ, ಕಾರ್ಮಿಕರಿಗೆ ಕೆಲಸ ಇಲ್ಲ, ರೈತರಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ವ್ಯಾಪಾರಸ್ಥರು ಕೂಡ ಇವತ್ತು ಅವೆಲ್ಲ ನೋಡ್ತಾ ಇದೀವಿ, ಬೀದಿಗೆ ಬಂದಿದ್ದಾರೆ ಇವತ್ತು ವ್ಯಾಪಾರಸ್ಥರು. ಇವತ್ತು ಕರ್ನಾಟಕ ನಮ್ಮ ಮೋದಿ ಅವರು GST ಇಂಪ್ಲಿಮೆಂಟ್ ಮಾಡೋ ಮೂಲಕ ನಿಮಗೆ 9% ರಾಜ್ಯಕ್ಕೆ ಬರ್ತೈತಿ. ಅದೇ ಇವತ್ತು ನೀವು ಗ್ಯಾರಂಟಿ ಕೊಡಕ್ ಹತ್ತಿರ ಕಾರಣ ಅಂದ್ರನ ಮೋದಿ ಅವ್ರು ಕೊಟ್ಟಂತ GST. ನೀವು ಆ GST ಕೊಟ್ಟಿರ್ಲಿಕ್ಕಂದ್ರ ಆ ಜನಧನ್ ಮುಖಾಂತರ ಅಕೌಂಟ್ ತೆಗೆದಿರ್ಲಿಕ್ಕಂದ್ರ ನಿಮ್ಗೆಲ್ಲ ₹1 ಕೊಡಕ್ ಹಾಕಿದ್ದಿಲ್ಲ. ನಿಮ್ಗೆ ಸಾಕಷ್ಟು GST ಇಂದ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು ಕೂಡ ಇವತ್ತು ನೀವೇನ್ ಮಾಡ್ತಾ ಇದೀರಿ ಅಂದ್ರ ಇವತ್ತು ಎಲ್ಲರನ್ನ ವ್ಯಾಪಾರಸ್ಥರಿಗೆ ನೋಟಿಸ್ ಕಳಿಸ್ತಾ ಇದ್ರಿ. ಸಣ್ಣ ಸಣ್ಣ ವ್ಯಾಪಾರಸ್ಥರು ರೋಡ್ನಾಗ ಮಾಡ್ತಕ್ಕಂಥ ಕೈಪಲ್ಯ ಮಾಡತಕ್ಕಂಥವ್ರಿಗೆ ಕೂಡ ನೋಟಿಸ್ ಕಳಿಸ್ತಾ ಇದೀರಿ. ದೊಡ್ಡ ವ್ಯಾಪಾರಸ್ಥರು ನೋಟಿಸ್ ಕಳಿಸ್ತಾ ಇದೀರಿ. ನೋಟಿಸ್ ಹೆಂಗ್ ಕಳಿಸ್ತಾರ ಅಂದ್ರೆ 3-4 ವರ್ಷ ಇನ್ನಿನ ಲೆಕ್ಕ ತಗೋ ಚೆಕ್ ಮಾಡ್ತಾರ. ಆ ಚೆಕ್ ಮಾಡಿ ಎಲ್ಲಾ ನೋಟಿಸ್ ಕಳಿಸ್ತಾ ಎಲ್ಲಾ ವ್ಯಾಪಾರಸ್ಥರಿಗೆ, ಬರೀ ಸಣ್ಣ ವ್ಯಾಪಾರ ದೊಡ್ಡ ಎಲ್ಲ ಕಳಿಸ್ತಾರ. ₹2 ಲಕ್ಷ ಅವ್ರಿಂದ ತಪ್ಪು ತೆಗಿತಾರ. ಅದಕ್ಕೆ ದಂಡ ಅದಕ್ಕೆ ಏನ್ ಮಾಡ್ತಾರ, ಬಡ್ಡಿ 2 ಲಕ್ಷ ಅಂದ್ರೆ 4 ಲಕ್ಷ ವ್ಯಾಪಾರಸ್ಥ ಕುತ್ತಿಗೆ ಮೇಲೆ ಕಾಲಿಟ್ಟ ವಸೂಲಿ ಮಾಡ್ತಕ್ಕಂಥ ದಂಧೆಗೆ ಇದಾರೆ ಇವತ್ತು. ಈ ಉದ್ದೇಶ ಇವತ್ತು ಬಡವರಿಗಾಗಿ ಅಲ್ಲ, ಇವತ್ತು ಗ್ಯಾರಂಟಿಗಾಗಿ ಅಲ್ಲ, ಇವು ಏನ್ ಬರ್ತಕ್ಕಂಥ ಬೇರೆ ಬೇರೆ ರಾಜ್ಯ ಚುನಾವಣೆಗಾಗಿ ಇವತ್ತೇನು ನಮ್ಗೇನು ಆರೋಪ ಮಾಡ್ತಿದ್ರು. ಇವತ್ತು ಈ ಸರ್ಕಾರ ರಾಜ್ಯದಲ್ಲಿ ನಮ್ದು ದೇಶದಲ್ಲಿ ನಾವು ಒಂದೇ ಕಾಂಗ್ರೆಸ್ ಸರ್ಕಾರ ದೊಡ್ಡ ಸರ್ಕಾರ ರಾಜ್ಯ ಇರೋದ್ರಿಂದ ಇಲ್ಲಿ ಹಣವನ್ನ ಲೂಟಿ ಮಾಡಿ
ಬೇರೆ ರಾಜ್ಯ ಚುನಾವಣೆ ಮಾಡಾಕ ಕೇಂದ್ರದ ನಾಯಕರ ಮನಸ್ಸು ಮೆಚ್ಚಾಕ ಇವತ್ತು ಕಾಂಗ್ರೆಸ್ ಸರ್ಕಾರ ಏನ್ ತಪ್ಪು ನಡವಳಿಕೆಯಿಂದ ನಮಗ್ ಕಳೆ ಸಲ ಅನ್ಯಾಯ ಆಗೈತಿ. ಅದ ಈಗ ನೋಡ್ತಾ ಇದಾರೆ ವ್ಯಾಪಾರಸ್ಥರು ನೋಡಿ, ಎಲ್ಲರೂ ತೊಂದರೆ ಆಗಿದಾರೆ. ಯಾರೂ ಸುಖವಾಗಿಲ್ಲ. ಇವತ್ತ ಏನ್ ಅಕ್ಕಿ ಬರ್ತೈತಿ, ಇವತ್ತ ಏನ ಕಣ್ಣ ಭಾಗ್ಯ ಅಕ್ಕಿ ಬರ್ತಕ್ಕಂಥ ಅವ್ರ ಟ್ರಕ್ ಹೋಗಿ ಬಾಡಿ ಕೊಡಕ್ಕಾಗಿಲ್ಲ ಇವ್ರಿಗೆ. 200 ಕೋಟಿ ಬಾಡಿ ಅವ್ರು ಸ್ಟ್ರೈಕ್ ಮಾಡ್ತಾರೆ ವಾತಾವರಣದ. ಇವತ್ತು ಎಲ್ಲಾ ನಿಂತ್ಬಿಟ್ಟೈತಿ. ಆದ್ರೆ ಗ್ಯಾರಂಟಿಯಿಂದ ಅಲ್ಲ, ಕೊಡ್ತಕ್ಕಂಥ 200 ಗ್ಯಾರಂಟಿ ನೋಡ್ದಲ್ಲ. ಯಾಕಂತ ಅವ್ರು ಮಾಡ್ತಕ್ಕಂಥ ಹಣವನ್ನು ಲೂಟಿ ಮತ್ತು ತಮ್ಮ ಲೂಟಿ ಮತ್ತು ಬೇರೆ ಚುನಾವಣೆ ಗ್ಯಾರಂಟಿ, ಆ ಗ್ಯಾರಂಟಿ ಕೂಡ 4 ತಿಂಗಳು ಬರ್ತಾ ಇಲ್ಲ. ಒಟ್ಟಾಗಿ ಈ ಸರ್ಕಾರ ತಪ್ಪು ಮಾಹಿತಿಯನ್ನು ಕೊಟ್ಟು ಆರಿಸಿ ಬಂದದ, ಜನರಿಗೆ ಅರ್ಥ ಆಗಿದೆ. ಬರುವ ದಿನಮಾನದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಗೆಲುವಾಗ್ತೈತಿ. ನಡುವೆ ಕೂಡ ರಾಜ್ಯದ ಒಬ್ಬರು ಬಲಿಷ್ಠ ದೊಡ್ಡ ಒಂದು ಹುದ್ದೆಯನ್ನು ಅವ್ರು ಇರ್ತಾರ. ಆ ಸಮಯದಲ್ಲಿ ಈ ಮುದ್ದೇಬೇಳಂತರೂ ಒಟ್ಟು ಬಂಗಾರ ನಾಡಾಗ್ತೈತಿ. ಅಷ್ಟೇ ಅಲ್ಲದೆ ಬಿಜಾಪುರ ಜಿಲ್ಲೆ ಕೂಡ ಬಂಗಾರ ನಾಡಕ್ಕೆ ಅವ್ರ ಪ್ರಯತ್ನ ಮಾಡ್ತಾ ಇರ್ತೇವ ಮೂಲಕ ಅವ್ರಿಗೆ ಶುಭಾಶಯ ವ್ಯಕ್ತಪಡುತ್ತೆ. ಗುರುಲಿಂಗಪ್ಪ ಅಂಗಡಿ, ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷ. ಇವತ್ತು ನಮ್ಮ ಮುದ್ದೇಬೇಳದ ಜನಪ್ರಿಯ ಮಾಜಿ ಶಾಸಕರಾದ ಶ್ರೀ ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬ್ರದ 56ನೇ ಒಂದು ಜಯಂತಿ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ಮಾಜಿ ಸೈನಿಕರು ಅವರಿಗೆ ಶುಭ ಕೋರುವ ಸಲುವಾಗಿ ಇಲ್ಲಿ ಸೇರಿದ್ದೇವೆ. ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿ ಸಾಹೇಬರು ಕಳೆದ ತಮ್ಮ ಅವಧಿಯಲ್ಲಿ ಈ ತಾಲೂಕಿನಾದ್ಯಂತ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದು ಅವರಿಗೆ ಶುಭ ಕೋರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಭಾವಿಸ್ತಿದ್ದೇನೆ. ಮತ್ತು ಈ ನಡಹಳ್ಳಿ ಸಾಹೇಬರು ಅಭಿವೃದ್ಧಿ ಹರಿಕಾರ ಅಷ್ಟೇ ಅಲ್ಲ, ಬಡವರ ಬಂಧುಗಳು. ಹಲವಾರು ಶಾಲಾ ಮಕ್ಕಳಿಗೆ ಅದು ಪಠ್ಯ ಪುಸ್ತಕ ಅಲ್ಲಿ, ಶಾಲಾ ಸಮವಸ್ತ್ರರಲ್ಲಿ ಅಥವಾ ಇನ್ನುಳಿದ ಯಾವುದೇ ಅಭಿವೃದ್ಧಿ ಚಿಂತನೆ ಮಾಡಿ ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ತಾಲೂಕಿನ ಮಾಜಿ ಸೈನಿಕರಿಗೂ ಕೂಡ ತಮ್ಮ ಕಾರ್ಯ ಟೈಮ್ನೊಳಗೆ ನಮಗೊಂದು ಈ ಮುದ್ದೇಬೇಳ ತಾಲೂಕಿನೊಳಗೆ ಒಂದು ಸ್ಥಾನವನ್ನು, ಸೈನಿಕ ಭವನ ಕಟ್ಟಲಿಕ್ಕೆ ಒಂದು ಸ್ಥಾನವನ್ನು ತೋರಿಸಿ ಅದನ್ನು ಕೂಡ ನಮಗೆ ಬಹುದೊಡ್ಡ ಒಂದು ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ಅಂತಹ ನಡಹಳ್ಳಿ ಸಾಹೇಬರು ಮುಂದಿನ ಇನ್ನೂ 100 ಕಾಲ ಅವರು ನೆಮ್ಮದಿಯಿಂದ ಬಾಳಲಿ. ಅವ್ರಿಗೆ ದೇವರು ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಟ್ಟು ಅವರಿಗೆ ಮತ್ತು ಅವರ ಪರಿವಾರದವ್ರನ್ನ ಕಾಪಾಡಲಿ. ಅಂತ ನಾಯಕ ನಮ್ಗೆ ಬಹುದಿನಗಳ ಕಾಲ ನಮ್ಮ ಈ ತಾಲೂಕಿನ ಆಡಳಿತಕ್ಕೆ ಸಿಗಲಿ ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲ ಮಾಜಿ ಸೈನಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ನುಡಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್. ನಮ್ಮ ಇವಾಗ ಅವ್ರ ಬರ್ತ್ಡೇಗೆ ನಮ್ಮ ತಾಲೂಕಿನ ಮಾಜಿ ಸೈನಿಕರ ಬಳಗದಿಂದ 26 ಜನ ನಾವು ಬಂದಿದ್ದೇವೆ. ಅದೇ ತರನಾಗಿ ನಮ್ಮ ತಾಲೂಕಿನಲ್ಲಿ ಇನ್ನು ಅರಸೇನಾ ಪಡೆಗಳ ಸಂಘ ಅಂದ್ರೆ BSF, CRPF, CISF, ITBP ಅಂತ ಇನ್ನೂ ಅರಸೇನಾ ಪಡೆಗಳ ಸಂಘ ಇದೆ. ಅವರು ಕೂಡ ಹಲವಾರು ಜನ ಬಂದಿದ್ದಾರೆ. ನಮ್ಮೆಲ್ಲರ ಹಾರೈಕೆ ನಮ್ಮ ಮಾಜಿ ಶಾಸಕರಿಗೆ ಇರ್ತದೆ. ಮುಂದಿನ ದಿನಮಾನಗಳಲ್ಲಿ ಇನ್ನು 3 ವರ್ಷ ನಂತರ ಮರಳಿ ಅವರು ಶಾಸಕರಾಗಿ ನಮ್ಮ ತಾಲೂಕಿನ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅವರು ಅಣಿ ಆಗ್ತಾರೆ. ಆ ಒಂದು ಕೆಲಸವನ್ನ ನಾವು ಮಾಜಿ ಸೈನಿಕರ ತಾಲೂಕಿನಲ್ಲಿ ಎಲ್ಲ ಮಾಡ್ತೇವೆ ಅಂತ ಮಾತನ್ನು ಹೇಳಿ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ಹೇಳಿ ನಾನು ನುಡಿಗೆ ವಿರಾಮ ಕೊಡ್ತೇನೆ. ಶರಣಾರ್ಥಿ. 56ನೇ ಜನ್ಮದಿನದ ಆಚರಣೆ ಇವತ್ತು ನಡೀತಾ ಇದೆ. ತಾಲೂಕಿನ ಎಲ್ಲ, ಒಂದೇ ತಾಲೂಕಲ್ಲ, ದೇವರಿಪ್ಪರಿಗೆ ಭಾಗದ ಜನರು ಕೂಡ ಎಲ್ಲರೂ ಅಭಿಮಾನದಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಎಲ್ಲರ ಆಶೀರ್ವಾದ, ಹಾರೈಕೆ ಶ್ರೀ ಎಸ್ ಪಾಟೀಲ್ ನಡಹಳ್ಳಿ ಅವರ ಮೇಲೆ ಇರಲಿ. ಮುಂದಿನ ದಿನಮಾನದಲ್ಲಿ ಇನ್ನೂ ಹಲವಾರು ವರ್ಷ ಅವರು ನಮ್ಮ ಜನಸೇವೆಗೆ ಅಣಿಯಾಗಲಿ ಅಂತ ಅವ್ರಿಗೆ ಮತ್ತೊಮ್ಮೆ ಹಾರೈಸಿ ನನ್ನ ನುಡಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್. ನನ್ನ ಹೆಸರು PG ಬಿರಾದಾರ್, ಮಾಜಿ ಸೇನಾಧಿಕಾರಿ, ನಲತ್ವಾಡ. ಪೂರ್ವ ಶಾಸಕರು ಎಸ್ ಪಾಟೀಲ್ ನಡಹಳ್ಳಿ ಇವರ ಜನ್ಮದಿನದ ಅಂಗವಾಗಿ ಇವತ್ತು ನಾವು ಇದು ತಾಲೂಕು ವೈದ್ಯಕೀಯ ಪ್ರಕೋಷ್ಠ ಮತ್ತು ಬನಶಂಕರಿ ರಕ್ತ ನಿಧಿ ಕೇಂದ್ರ ಇವರಿಂದ ರಕ್ತದಾನ ಶಿಬಿರ ಮತ್ತು ಬ್ಲಡ್ ಶುಗರ್ ಇಸಿಜಿಯನ್ನ ಡಾಕ್ಟರ್ ರಾಘವೇಂದ್ರ ಮುರಾಳ್, ಇನಾಮದಾರ್ ಮುರಾಳ್ ಹಾಸ್ಪಿಟಲ್ ಹೃದಯ ರೋಗ ತಜ್ಞರು ಇವರು ಮಾಡಿದ್ರು. ಆಮೇಲೆ ಡಾಕ್ಟರ್ ಸಂತೋಷ್ ಚಿಮ್ಮನಕಟ್ಟಿ ಇವರು ಎಲುಬು ಮತ್ತು ಕೀಲು ತಜ್ಞರು. ಆಮೇಲೆ ಡಾಕ್ಟರ್ ಚಿಮ್ಮನಕಟ್ಟಿ ಮೇಡಮ್ ಇವರು ಆಪ್ಥಾಲ್ಮಾಲಜಿಸ್ಟ್, ಇವರು ಕಣ್ಣಿನ ಪರೀಕ್ಷೆ ಮಾಡಿದ್ರು. ಸುಮಾರು ಒಂದು 35 ಜನದ್ದು ರಕ್ತದಾನ ಆಯ್ತು. ಮುದ್ದೇಬೇಳ ಭಾರತೀಯ ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತಿನ ಶ್ರೀ ಎಸ್ ಪಾಟೀಲ್ ನಡಹಳ್ಳಿ ಅವರ 56ನೇ ಹುಟ್ಟುಹಬ್ಬ ಅಂಗವಾಗಿ ಹಮ್ಮಿಕೊಂಡಂತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಅವರ ಹುಟ್ಟುಹಬ್ಬ ಅಂಗವಾಗಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಬನಶಂಕರಿ ರಕ್ತ ನಿಧಿ ಕೇಂದ್ರ ಬಾಗಲಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾಡಿದ್ದೇವೆ. ಅದರ ಜೊತೆಗೆ ಮುರಾಳ್ ಡಾಕ್ಟರ್ MD ಫಿಸಿಷಿಯನ್ ಮತ್ತು ಚಿಮ್ಮನಕಟ್ಟಿ ಆರ್ಥೋಪೆಡಿಷಿಯನ್ ಹಾಗೂ ಶ್ರೀಮತಿ ಚಿಮ್ಮನಕಟ್ಟಿ ಆಪ್ಥಾಲ್ಮಾಲಜಿಸ್ಟ್
ಇವರು ಕೂಡ ಭಾಗಿಯಾಗಿ ಉಚಿತ ಆರೋಗ್ಯ ಶಿಬಿರನ್ನು ನಡೆಸಿಕೊಟ್ಟರು. ಇದರ ಪ್ರಯೋಜನ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಅನೇಕ ಜನರು ಬಡ ರೋಗಿಗಳು ಇರ್ತಾರೆ. ಅವರು ಬಾಲ್ಕೋಟಿಗೆ ಹೋಗಿ ತಪಾಸಣೆ ಮಾಡ್ಕೊಂಡು ಆಗಲಾರಂತವ್ರು ಇಲ್ಲಿ ಬಂದು ತಮ್ಮ ಉಚಿತ ತಪಾಸಣೆಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಉಚಿತ ECG ಆಗಲಿ, ಬ್ಲಡ್ ಶುಗರ್ ಆಗಲಿ, BP ಆಗಲಿ ಅನೇಕ ರೋಗಗಳನ್ನು ಇದರ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಇದರ ಮತ್ತು ರಕ್ತ ದಾನ ಶಿಬಿರ, ಯಾಕಂದ್ರೆ ಈಗ ಯುವಕರು ಎಲ್ಲರೂ ಸ್ವಯಂಪ್ರೇರಿತವಾಗಿ ರಕ್ತದಾನವನ್ನು ಮಾಡಬೇಕು. ಯಾಕಂದರೆ ಈಗ ಹಾರ್ಟ್ ಅಟ್ಯಾಕ್ ಬಹಳ ಆಗುತ್ತಿದೆ. ರಕ್ತದಾನ ಮಾಡೋದ್ರಿಂದ ತಮ್ಮಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಆಗುತ್ತಿದೆ. ಮೇಲಾಗಿಯೂ ಅವರು ಒಂದೇ ದಿನದಲ್ಲಿ ಮತ್ತೆ ಎಷ್ಟು ಬ್ಲಡ್ ಕೊಟ್ಟಿದ್ದಾರೆ ಅದು ರಿಕವರಿ ಆಗುತ್ತದೆ. ಅವರು ಮತ್ತು ಅದರಿಂದ ನಾನಾ ರೋಗಗಳನ್ನು ತಡೆ ಹಿಡಿಯಬಹುದು. ಈ ಉದ್ದೇಶದಿಂದ ಆದಷ್ಟು ಎಲ್ಲಾ ಸಾರ್ವಜನಿಕರು ಯಾರು ಆರೋಗ್ಯವಂತರು ಇರ್ತಾರೆ ಅವರು ಒಂದು ರಕ್ತದಾನ ಮಾಡಿ ಹಾಗೂ ಒಂದು ಜೀವನ ಉಳಿಸುವಂಗ ಆಗುತ್ತದೆ. ಒಂದು ಜೀವ ಉಳಿಸುವುದಿಲ್ಲ ಅಂತಂದ್ರೆ ಒಂದು ಅವ್ರಿಗೆ ಒಂದು ಪುಣ್ಯ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ಎಷ್ಟು ಹೇಳ ಒಂದೆರಡು ಮಾತು. ಡಾಕ್ಟರ್ ಚಂದ್ರಶೇಖರ್ ಶಿವಮಠ. ನನ್ನ 56 ವರ್ಷ ತುಂಬಿ 57 ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಒಂದು ಜನ್ಮ ದಿನೋತ್ಸವನ್ನ ನನ್ನ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರು ಸೇರಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಸುಮಾರು 16,000 ಜನ ಬೆಳಗ್ಗಿಂದಲೂ ನಮ್ಮ ಕಾರ್ಯಕರ್ತರ ಅಭಿಮಾನಿಗಳು ಬಂದು ಇವತ್ತು ನನಗೆ ಆಶೀರ್ವಾದ ಮಾಡಿದ್ದನ್ನು ನೋಡಿದ್ರೆ ಅವರ ಒಂದು ಆಶೀರ್ವಾದ ಶಕ್ತಿ ಮುಂಬರ್ತಕ್ಕ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಜನಸೇವೆ ಮಾಡ್ಲಿಕ್ಕೆ ನನಗೆ ಆಶೀರ್ವಾದ ಅಂತ ಹೇಳಿ ನಾನು ತಿಳ್ಕೊಂಡು ಮುಂಬರ್ತಕ್ಕಂಥ ಒಂದು 2-3 ವರ್ಷ ನನಗೇನು ನನ್ನ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ಅದನ್ನ ಇಡೀ ಕರ್ನಾಟಕಾದ್ಯಂತ ಪ್ರವಾಸ ಮಾಡಿ ಕೆಲಸ ಮಾಡ್ತೇನೆ. ಜೊತೆಗೆ ನನ್ನ ಕ್ಷೇತ್ರದ ನಮ್ಮ ಕಾರ್ಯಕರ್ತರ ಋಣ ಮತ್ತು ನಮ್ಮ ಕುಟುಂಬ, ನಮ್ಮ ಒಂದು ಏನು ಕುಟುಂಬದ ತರ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ನನ್ನ ಜನ್ಮ ದಿನಾಚರಣೆ ಆಚರಣೆ ಮಾಡೋದಲ್ಲದೆ ನನ್ನ ಪ್ರತಿಯೊಂದು ಕಷ್ಟ ಸುಖದಲ್ಲಿ ಭಾಗಿಯಾಗ್ತಿದ್ದಾರೆ. ಅವರ ಋಣ ತೀರಿಸುವಂತ ಶಕ್ತಿಯನ್ನ ಭಗವಂತ ಕೊಡ್ಲಿ ಅಂತ ಹೇಳಿ ದಿನ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ನನ್ನೆಲ್ಲ ಕಾರ್ಯಕರ್ತರ ಮುಖಂಡರಿಗೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.